ಅವ್ರಿಗೆ ಹಿಂದೆ ಹಿಂದೆ ಬರೋಕ್ಕೆ ನಿಮ್ಮ ದಶರಥ ಕೇಳಿದ್ದೆ, ಆದರೆ ಪಿಕ್ಚರ್ಗೆ ನನಗೆ ಕ್ಲಾಪ್ ಮಾಡಬೇಕು, ನೀವು ಬರಬೇಕು ಅಂತ ಟೀಮನ್ನು ಆಹ್ವಾನ ಮಾಡಿದಾಗ ಏನು ಪಿಕ್ಚರ್ ಅಂತ ಕೇಳಿದೆ. ಅವರು ದಶರಥಿ ಅಂತ ಹೇಳಿದ್ರು. ಈ ಪಿಕ್ಚರ್ ಎಲ್ಲ ಹೆಂಗಂತ ಹೇಳಿದ್ರೆ ಸಸ್ಪೆನ್ಸ್ ಯಾವುದೇ ಇರಲಿ, ಸಸ್ಪೆನ್ಸ್ ಇದ್ದು ಸಸ್ಪೆನ್ಸಲ್ಲಿ ಮಾಡಿ ಪಿಕ್ಚರ್ ನೋಡಿದಾಗಲೇ ಅದನ್ನು ರಿವೀಲ್ ಆಗ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಲೇ ನಾನು ತುಂಬ ಡೀಟೇಲಾಗಿ ಅವ್ರು ಕೇಳಿಲ್ಲ. ದಶರಥಿ ಅಂತ ಹೆಸರಿಟ್ಟು ನಮ್ಮ ಶಿಡ್ಲಘಟ್ಟ ಇರ್ತಕ್ಕಂಥ ಯುವಕರು ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾವು ಯಾವತ್ತೂ ಪಿಕ್ಚರ್ ಮಾಡ್ತಕ್ಕಂಥ ಶಿಡ್ಲಘಟ್ಟ ತಂಡದವ್ರಿಗೆ ಇವತ್ತು ಆರ್ ಚಂದ್ರನೂ ಇರ್ಬೋದು, ನಾವೊಂದು ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೂಡ ಅವ್ರಿಗೂ ಬೆಂಬಲ ಕೊಟ್ಟು ಅವ್ರು ನಿಂತಿದ್ದೀವಿ. ಮೊದಲು ನಿಂತಿದ್ದೀವಿ, ಈಗಲೂ ನಿಂತಿದ್ದೀವಿ. ನಮ್ಮ ನಾಡಿನಲ್ಲಿ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರೇ ಕಲಾವಿದರಿದ್ದರೆ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಒಂದು ಆದ್ಯತೆ ಆಗಿದೆ. ನಾವು ಮಾಡ್ತಾ ಇದ್ದೀವಿ. ಓಕೆನಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಹನ್ ಅಭಿರಾಮ್ ಅಂತ. ಇವತ್ತಿಲ್ಲಿ ದಶರಥಿ ಸಿನಿಮಾ ಮುಹೂರ್ತ ನಡೆದಿದೆ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ಈ ಸಿನಿಮಾನ ವೇದಿಕ್ ಹೀರೋರು ಡೈರೆಕ್ಷನ್ ಮಾಡ್ತಿದ್ದಾರೆ. ವೇದಿಕ್ ಹೀರೋರು ಇದಕ್ಕೂ ಮುಂಚೆ ಭೈರತಿ ರಣಗಲ್ ಮತ್ತು ಮಪ್ತಿ ಸಿನಿಮಾದಲ್ಲಿ ಆಸ್ ಎ ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ. ತುಂಬಾ ಅನುಭವ ಇದೆ ಅವ್ರಿಗೆ. ಮತ್ತು ಇಂಡಸ್ಟ್ರಿಯಲ್ಲಿ ಬಂದು ಒಂದು 12 ವರ್ಷದಿಂದ ಇದ್ದಾರೆ ಆಸ್ ಎಡಿಟರ್ ಆಗಿ. ಮೂಲ ಅವರು ಎಡಿಟ್ರು. ಮತ್ತು ಇದಕ್ಕೆ ನಮ್ಮ ಸಿನಿಮಾಗೆ ಮಾಲಾ ಅನ್ನೋರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಮತ್ತು ಈ ಸಿನಿಮಾ ತೆಲುಗು, ಕನ್ನಡ, ತಮಿಳ್ 3 ಲ್ಯಾಂಗ್ವೇಜಲ್ಲಿ ಬರುವಂಥ ಸಿನಿಮಾ ಇದಾಗಿದೆ. ಈ ಸಿನಿಮಾದಲ್ಲಿ ಪ್ರಿಯಾಮಣಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ನಮ್ಮ ದಶರಥಿ ಕ್ಯಾರೆಕ್ಟರ್ ರಮ್ಯಕೃಷ್ಣ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಮತ್ತು ಹಿಂದಿಯಿಂದ ಬಾಲಿವುಡ್ ವಿಲನ್ಸ್ ಎಲ್ಲ ಬರ್ತಿದ್ದಾರೆ. ಈ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆಗಿ ಬರಬೇಕನ್ನೋ ನಿಮ್ಮೆಲ್ಲರ ಇದೇ ರೀತಿ ಸಹಾಯ ಸಹಕಾರ ನಮಗಿರಬೇಕು. ಮತ್ತು ನಾನು ಈ ಊರಿನ ಹುಡುಗ, ಶಿಡ್ಲಘಟ್ಟದ ಹುಡುಗ, ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಕೊಡ್ತಾ ಇದ್ರೆ ಒಂದೊಳ್ಳೆ ಚಿತ್ರನ ನಮ್ಮ ಶಿಡ್ಲಘಟ್ಟದವ್ರ ಕಡೆಯಿಂದ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್. ಸೋಹನ್ ಅಭಿರಾಮ್ ಅವರು ಈಗಾಗಲೇ ಶಿಡ್ಲಘಟ್ಟದಲ್ಲಿ 1-2-3 ಫಿಲಮ್ಗೆ ಇಲ್ಲೇ ಪೂಜೆ ಮಾಡಿ ಬ್ರಾಹ್ಮ್ಯ ಅಂತ ಹೇಳ್ಬಿಟ್ಟು ದೊಡ್ಡ ಕಟ್ಔಟ್ ನಾವು ನೋಡಿರ್ತೀವಿ. ಅದು ಸೆಂಟ್ರಲ್ ನಿಂತೋಗುತ್ತೆ, ಅದು ರಿಲೀಸ್ ಸಹ ಆಗಲ್ಲ. ಯಾಕೆ ಆಗ್ತಾ ಇದೆ ಈ ಥರ? ಸರ್, ಯಾವುದೇ ಒಂದು ನೀವು ಕೆಲಸ ಮಾಡೋಕ್ಕೆ ಹೋದಾಗ ಅದರದೇ ಆದಂಥ ಒಂದು ಅನುಭವ ಬೇಕಾಗುತ್ತೆ. ನಾನು ಇಂಡಸ್ಟ್ರಿಗೆ ಒಂದು ಹೊಸದಾಗಿ ಬಂದಾಗ ನಮಗೆ ಗೊತ್ತಿಲ್ಲದಿರೋ ಒಂದು ಹೆಜ್ಜೆ ತೊಗೊಂಡು ಹೋಗಿರ್ತೀವಿ. ಆ ಸಿನಿಮಾನು ನಡೆದಿದೆ, ಒಂದು 70% ನಡೆದಿದ್ದು, ಒಂದು 30% ಶೂಟಿಂಗ್ ಬ್ಯಾಲೆನ್ಸ್ ಇದೆ. ನಿಮಗೆಲ್ಲ ಗೊತ್ತಿದೆ. ಅದಾಗಿದ್ದ ತಕ್ಷಣ ನೋಟ್ ಬ್ಯಾನ್ ಇರ್ಬೋದು, ಮತ್ತು ಕೊರೋನಾ, ನಮ್ಗೆ ಏಟ್ ಮೇಲೆ ಏಟು, ಮತ್ತು ನಮ್ಮ ಪರ್ಸ್ನಲಿ ನಮ್ಮ ತಂದೆ ತಾಯಿಯವ್ರದ್ದು ಹೆಚ್ಚು ಕಡಿಮೆಗಳು, ನಾವು ಒಬ್ಬನೇ ಮಗ ಆಗಿರೋದ್ರಿಂದ ಸ್ವಲ್ಪ ಅದರದೇ ಆದಂಥ ಸಿನಿಮಾ ಅಂದರೆ ದುಡ್ಡಿನಿಂದ ಕೂಡಿರೋಂಥ ಕೆಲಸ. ದುಡ್ಡಿದ್ರೆ ಸಿನಿಮಾ ಇಲ್ಲ ಅಂದರೆ ಇಲ್ಲ, ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಹಾಗಾಗಿ ನಮಗೂ ಬ್ಯಾಕ್ಗ್ರೌಂಡ್ ಅನ್ನೋದು ಏನಿಲ್ಲ. ನಾನೊಬ್ಬ ಸಾದಾ ಸೀದಾ ಕೂಲಿ ಮಾಡೋಂಥ ಒಬ್ಬ ಬಡ ರೈತನ ಮಗನ. ನನಗೇನು ಬ್ಯಾಕ್ಗ್ರೌಂಡ್ ಏನಿಲ್ಲ ಇಲ್ಲಿ. ನನಗಿರೋ ಬ್ಯಾಕ್ಗ್ರೌಂಡ್ ಶಿಡ್ಲಘಟ್ಟದ ಜನತೆ, ನನ್ನ ಗೆಳೆಯ ಮಧು ಹಾಗೂ ನಮ್ಮ ಈಗ ಎಲ್ಲರೂ ಶಿಡ್ಲಘಟ್ಟ ಜನತೆ ನಾವು ಇದೀವಿ ಮಾಡಿ ಅಂತ ಏನು ಹೇಳ್ತಿದ್ದಾರೆ. ಹಾಗಾಗಿ ಹೊಸ ಸಿನಿಮಾ ಹಿಂದೆ ಏನು ನಡೆದಿದೆ ಅನ್ನೋದು ಬಿಟ್ಟು ಅದು ಒಂದಿನ ಬರುತ್ತೆ. ನಮ್ಮದೇ ಆದಂಥ ಅನುಭವನ ಏನಿದೆ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಬಂದಿದ್ದೀನಿ. 100% ಈ ಸಿನಿಮಾ ಹೊರಗಡೆ ಬರುತ್ತೆ. ನೀವೆಲ್ಲರೂ ಮೆಚ್ಕೊಳ್ಳೋಂಥ ಸಿನಿಮಾ ಇದಾಗುತ್ತೆ. ಸರ್, ದಶರಥನು ಒಂದು ಬ್ರಾಹ್ಮ್ಯ ಆಗ್ಬೋದು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ದಿನಗಳಲ್ಲಿ ಬಿಡುಗಡೆ ಮಾಡ್ತೀರಿ ಸರ್? ಅನ್ಕೋಬೋದು ಸರ್, ಅದು ಬ್ರಾಹ್ಮ್ಯ ಆಗುತ್ತೆ, ಇನ್ನೊಂದಾಗುತ್ತೆ. ಮಾಡ್ಬೇಕಂತ ಹೊರಟಿರೋರ್ನ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡ್ ಬಂದಾಗ ಏನು ಹಿಡಿದಿದ್ದೀನಿ, ಏನು ಕಲ್ತಿರ್ಲಿಲ್ಲ, ಏನು ಕಲಿಬೇಕಾಗಿದೆ, ಈಗಿನ ಕ್ಷಣಕ್ಕೆ ಎಲ್ಲ ಕಲ್ತ್ಕೊಂಡು ಬಂದಿದ್ದೀವಿ ಸರ್. ಆಗುತ್ತೆ ಸರ್. ನಮಗೆ ಸೋಲ್ ಅನ್ನೋದು ಪ್ರತಿಯೊಂದು ಒಂದು ಮೆಟ್ಲಾಗಿ ಬರುತ್ತೆ ವಿನಃ ಯಾವುದೋ ಅದನ್ನು ನಾವು ಕೆಳಗಡೆ ಹೋಗುವಂಥದ್ದೇನೂ ಇಲ್ಲ. ಒಂದು ಪ್ರಯತ್ನ ಇದ್ದೇ ಇದೆ. ಇದಂತೂ ಒಳ್ಳೆ ಸಿನಿಮಾ ಆಗಿ ಮೂಡಿ ಬಂದೇ ಬರುತ್ತೆ ಸರ್. ಇದು ಸ್ಥಳೀಯರಿಗೆ ಏನಾದರೂ ಅವಕಾಶ ಕೊಡ್ತೀರಾ ನೀವಾದರೂ? ಎಲ್ಲರೂ ಬರ್ತಾರೆ, ಇಲ್ಲಿ ಶೂಟಿಂಗ್ ತಗೊಂಡು ಹೋಗ್ತಾ ಇದ್ದಾರೆ, ಸ್ಥಳೀಯರನ್ನ ಕಡೆಗಣನೆ ಮಾಡ್ತಾರೆ ಅಂತೇಳಿ ಒಂದು ಆರೋಪ ಇದೆ ಸರ್. ಖಂಡಿತ. ನಂದು ಏನಂದ್ರೆ, ನಂಗೆ ನಮ್ಮ ಹುಟ್ಟೂರು ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಅದೇ ತರ ನಾನು ಈ ಊರಲ್ಲಿ ಓದಿ ಬೆಳೆದಿರೋಂಥ ಹುಡುಗ ಆಗಿರೋದ್ರಿಂದ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಇರೋದು ನಮ್ಮ ಸ್ಥಳೀಯರಿಗೆ. ಬಟ್ ಒಂದು ದೊಡ್ಡ ಒಂದು ಕ್ಯಾರೆಕ್ಟರ್ ಅನ್ನೋದು ಏನಿರುತ್ತೆ, ಆ ಕ್ಯಾರೆಕ್ಟರ್ ಇಂಥವ್ರೇ ಮಾಡ್ಬೇಕು ಅನ್ನೋದಿರುತ್ತೆ. ಲೈಕ್ ನೋಡಿ, ದಶರಥಿ ಕ್ಯಾರೆಕ್ಟರ್ ರಮ್ಯಕೃಷ್ಣ ಅವ್ರು ಮಾಡಬೇಕು, ಆ ಕ್ಯಾರೆಕ್ಟರ್ ಅವರೇ ಮಾಡಬೇಕು. ಆ ಕ್ಯಾರೆಕ್ಟರ್ನ ನಾವು ಬೇರೆಯವ್ರನ್ನ ಇದು ಮಾಡ್ಕೊಳಕ್ಕಾಗಲ್ಲ. ಅವಕಾಶ ಇದ್ದಷ್ಟು ನಮ್ಮ ಸ್ಥಳೀಯರಿಗೆ ಖಂಡಿತವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸ್ಥಳೀಯರಿಗೆ ಸರ್. ಸರ್, ಈಗ ಎಲ್ಲ ಪ್ಯಾನ್ ಇಂಡಿಯಾ ಆ ಥರ ಥಿಂಕ್ ಮಾಡ್ತಾ ಇರ್ತಾರೆ ಈ ಒಂದು ಫಿಲಿಮ್ ಲವರ್ಸು. ನಿಮ್ಮದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಇಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್? ಸರ್, ನಾವು ಯಾವುದೋ ಒಂದು ಸಿನಿಮಾ ಮಾಡಿ ಪಾನ್ ಇಂಡಿಯಾ ಅನ್ಕೊಂಡಿಲ್ಲ ಸರ್. ಪಾನ್ ಇಂಡಿಯಾ ಕತೆ ಮಾಡ್ಕೊಂಡು ಪಾನ್ ಇಂಡಿಯಾ ಸಿನಿಮಾ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಖಂಡಿತವಾಗ್ಲೂ ಪಾನ್ ಇಂಡಿಯಾ ಸಿನಿಮಾನೇ ಸರ್ ಇದು. ಹಾಗಾಗಿನೇ ಇದರಲ್ಲಿ ಪಾನ್ ಇಂಡಿಯಾ ಆಕ್ಟರ್ಸ್ ಇದ್ದಾರೆ. ಪಾನ್ ಇಂಡಿಯಾ ನ್ಯೂ ಬಾಲಿವುಡ್ ಆಕ್ಟರ್ಸ್ ಪ್ರದೀಪ್ ರಾವತ್ ಇರ್ಬೋದು, ಅವರು ಸಾಯಿ ಸಿನಿಮಾ ಇರ್ಬೋದು ನಿಮ್ಮದು, ಮತ್ತು ಛತ್ರಪತಿ ಸಿನಿಮಾ ವಿಲನ್ ಅವರು, ಮತ್ತು ತುಂಬಾ ಸಿನಿಮಾ ಮಾಡಿದ್ದಾರೆ, ಅವರಿದ್ದಾರೆ. ಮತ್ತು ನಮ್ಮ ಪ್ರಿಯಾಮಣಿ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಟರ್, ಅವರು ಮಲಯಾಳಂ ಸಿನಿಮಾಗೆ ಅವರಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಕ್ಯಾಮ್ರಾಮ್ಯಾನ್ MB ಹಳ್ಳಿಕಟ್ಟಿ ಅವರಿದ್ದಾರೆ. ಅದೇ ಥರ ಸಿನಿಮಾದಲ್ಲಿ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ದೊಡ್ಡ ಆ್ಯಕ್ಟರ್ಗಳಿಗೆ
ಎಡಿಟ್ ಮಾಡಿರುವಂಥ ನಮ್ಮ ವೇದಿಕ್ ಸರ್ ಇದ್ದಾರೆ. ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಸಿನಿಮಾ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ಸದಭಿರುಚಿಯ ಚಿತ್ರ ಬಂದೇ ಬರುತ್ತೆ ಸರ್. ರಮ್ಯ ಕೃಷ್ಣ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಆಮೇಲೆ ನಮ್ಮ ಪ್ರಿಯಾಮಣಿ ಅವರು ಒಬ್ರು ಮಾಡ್ತಿದ್ದಾರೆ. ಸೊ ಒಂದಷ್ಟು ಆರ್ಟಿಸ್ಟ್ ದಂಡಗಳೇ ಇದೆ, ತುಂಬ ಕ್ಯಾರೆಕ್ಟರ್ಸ್ ಇದೆ. ಸೊ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಶಿಡ್ಲಘಟ್ಟ ಈ ಪರಿಸರದಲ್ಲಿ ಏನಾದರೂ ಶೂಟಿಂಗ್ ಮಾಡೋ ಪ್ಲಾನ್ಸ್ ಇದೆಯಾ? ಹೌದೌದು, ಶಿಡ್ಲಘಟ್ಟ ಸುತ್ತಮುತ್ತ ಶೂಟ್ ಮಾಡ್ತೀವಿ. ಅಪ್ರಾಕ್ಸ್ಲಿ ಮೇಜರ್ ಆಲ್ಮೋಸ್ಟ್ ಸುತ್ತಮುತ್ತ ಇಲ್ಲೇ ಶಿಡ್ಲಘಟ್ಟ ಸುತ್ತಮುತ್ತನೇ ಶೂಟ್ ಆಗೋದು. ಸರ್, ಇಲ್ಲಿ ದಶರಥಿ ಒಂದು ಸಪೋರ್ಟಿವ್ಗೆ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ನಿಮಗೆ? ಅಲ್ಲ, ನಮಗೆ ಮಧು ಅಂತ ಮೇಯ್ನು ಇಲ್ಲಿ ನಿಂತ್ಕೊಂಡು ಎಲ್ಲ ಅವರೇ ನೋಡ್ಕೊಂತಿದ್ದಾರೆ. ಅವರೇ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಮತ್ತೆ ಇಲ್ಲಿ ಊರಿನ ಹಿರಿಯರು ಮುಖಂಡರು ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡಿ ತುಂಬ ವಾಮ್ ವೆಲ್ಕಮ್ ಮಾಡಿದ್ದಾರೆ. ನೀರು ಕುಡ್ದಂಗೆ ಶೂಟಿಂಗ್ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಮಿಕ್ಕಿದೆಲ್ಲ ಆ ತಾಯಿ ಆಶೀರ್ವಾದ. ಸನ್ನಿಧಾನದಲ್ಲಿ ಪೂಜೆ ಮಾಡಿ ಇವತ್ತು ದಶರಥಿ ಫಿಲ್ಮ್ನ ಪ್ರಾರಂಭ ಮಾಡಿದ್ದೀವಿ. ಶಿಡ್ಲಘಟ್ಟ ಗ್ರಾಮದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ